ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಸದ್ಯ ಇಡೀ ಜಗತ್ತಿನಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ ಅಂದ್ರೆ ಅದು ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ. ಬಂಧುಗಳೇ, ಅಮೆರಿಕದ ಯುದ್ಧದಾಹದಿಂದಾಗಿ ಇವತ್ತು ಇಡೀ ಜಗತ್ತು ಪರಿತಪಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯುದ್ಧ ಹೀಗೆ ಮುಂದುವರಿತು ಅಂತಾದ್ರೆ ಇನ್ನು ಅದೆಷ್ಟು ದೇಶಗಳು ಲಾಕ್ಡೌನ್ ಅಂತ ಪರಿಸ್ಥಿತಿಯನ್ನ ಫೇಸ್ ಮಾಡ್ತವೋ ಗೊತ್ತಿಲ್ಲ. ಇನ್ನೆಷ್ಟು ದೇಶಗಳು ಸಂಪೂರ್ಣವಾಗಿ ಮುಳುಗಿ ಹೋಗ್ತವೋ ಗೊತ್ತಿಲ್ಲ. ಇದೆಲ್ಲದಕ್ಕೂ ಕೂಡ ಕಾರಣ ಯಾರು ಅಂದ್ರೆ ಅಮೆರಿಕದ ಅಧ್ಯಕ್ಷರಾಗಿರುವಂತ ಡೊನಾಲ್ಡ್ ಟ್ರಂಪ್ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಬಂಧುಗಳೇ, ಅಮೆರಿಕದ ಯುದ್ಧದಾಹ ಹಾಗಾದ್ರೆ ಇಷ್ಟೇನಾ ಅಂದ್ರೆ ಅಲ್ಲ. ಅಮೆರಿಕ ಪ್ರತಿ ದೇಶದ ವಿಚಾರದಲ್ಲೂ ಕೂಡ ಮೂಗು ತೂರಿಸುತ್ತೆ, ಪ್ರತಿ ದೇಶದ ವಿಚಾರದಲ್ಲೂ ಕೂಡ ಮಧ್ಯ ಪ್ರವೇಶವನ್ನ ಮಾಡುತ್ತೆ. ಅದಕ್ಕೆ ಬೇಕಾದಷ್ಟು ಉದಾಹರಣೆ ಇದೆ. ಇವತ್ತು ಅಮೆರಿಕ ಹೆಚ್ಚು ಕಡಿಮೆ 80 ದೇಶಗಳಲ್ಲಿ ತನ್ನ ಸೇನಾ ನೆಲೆಯನ್ನ ಹೊಂದಿದೆ. ಹಾಗೆ 2,000ಕ್ಕೂ ಅಧಿಕ ಅಮೆರಿಕನ್ ಸೈನಿಕರು ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಬೀಡು ಬಿಟ್ಟಿದ್ದಾರೆ. ಜಪಾನ್ನ ಉದಾಹರಣೆ ತೆಗೆದುಕೊಂಡ್ರೆ ಅಲ್ಲೇ 60,000 ಅಮೆರಿಕನ್ ಸೈನಿಕರು ಇದ್ದಾರೆ. ಅಂದ್ರೆ ಹಿಂದೆ ಬ್ರಿಟಿಷರು ಯಾವ ರೀತಿಯಾಗಿ ಬೇರೆ ಬೇರೆ ದೇಶಗಳನ್ನ ತಮ್ಮ ವಸಾಹತುಶಾಹಿಗಳಾಗಿ ಇಟ್ಕೊಳ್ತಾ ಇದ್ರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಾ ಇದೆ. ಇವತ್ತು ಅಮೆರಿಕ ನೇರವಾಗಿ ಬೇರೆ ಬೇರೆ ದೇಶಗಳಲ್ಲಿ ಆಡಳಿತವನ್ನ ಮಾಡದೇ ಇದ್ದರೂ ಕೂಡ ಪರೋಕ್ಷವಾಗಿ ಸಾಕಷ್ಟು ದೇಶಗಳಲ್ಲಿ ತಾನೇ ಆಡಳಿತ ಮಾಡಿದ ರೀತಿಯಲ್ಲಿ ಮಾಡ್ತಾ ಇದೆ. ಮತ್ತೊಂದು ಕಡೆ ನಿಮ್ಗೆ ಗೊತ್ತಿದೆ, ಅಮೆರಿಕ ತನ್ನ ಮಾತು ಕೇಳಿಲ್ಲ ಅಂತಾದ್ರೆ ಆರ್ಥಿಕ ದಿಗ್ಬಂಧನವನ್ನ ಹೇರೋದು, ಆರ್ಥಿಕವಾಗಿ ಆ ದೇಶ ಕುಗ್ಗಿ ಹೋಗುವ ರೀತಿಯಲ್ಲಿ ಮಾಡೋದು, ಈ ಎಲ್ಲ ಅಮೆರಿಕದ ಧೋರಣೆ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ಇಂತಹ ಅಮೆರಿಕಗೆ ಆಗಾಗ ಒಂದಷ್ಟು ಮಂದಿ ಬುದ್ಧಿ ಕಲಿಸಿದ್ದಾರೆ, ಅಥವಾ ಅಮೆರಿಕ ನಾವ್ ಯಾಕಾದ್ರೂ ಹೀಗೆ ಮಾಡಿದ್ವಿ ಅಂತ ಅಂದ್ಕೊಳ್ಳುವ ಹಾಗೆ ಮಾಡಿದ್ದಾರೆ. ಹಿಂದೆ ನಿಮಗೆ ವಿಯೆಟ್ನಾಂ ಯುದ್ಧ ನೆನಪಿರಬಹುದು. ಅಮೆರಿಕ ಸೋತಂತಹ ಯುದ್ಧ ಅದು. ಸೋಲ್ತು ಅನ್ನೋದಕ್ಕಿಂತ ಅಮೆರಿಕ ತಾನು ಅಂದುಕೊಂಡಿದ್ದನ್ನ ಸಾಧಿಸೋಕೆ ಸಾಧ್ಯ ಆಗದಂತ ಯುದ್ಧ ಅದು. ಈಗ ಇರಾನ್ ಜೊತೆಗಿನ ಯುದ್ಧದಲ್ಲೂ ಕೂಡ ಒಂದು ಹಂತಕ್ಕೆ ಹಾಗೆ ಆಗಿದೆ. ಇರಾನ್ ಅಮೆರಿಕಗೆ ಶರಣಾಗ್ತಾ ಇಲ್ಲ. ಇವೆಲ್ಲವೂ ಕೂಡ ಈಗಿನ ಒಂದಷ್ಟು ಬೆಳವಣಿಗೆ, ಈಗಿನ ವಿಚಾರ. ಇದರ ನಡುವೆ ನಾನು ಓರ್ವ ವ್ಯಕ್ತಿಯ ಬಗ್ಗೆ ಪ್ರಸ್ತಾಪ ಮಾಡಲೇಬೇಕು. ಹಿಂದಿನ ವಿಡಿಯೋದಲ್ಲಿ ಚುಟುಕಾಗಿ ಹೇಳಿದ್ದೆ, ಈಗ ಸ್ವಲ್ಪ ಮಟ್ಟಿಗೆ ವಿಸ್ತೃತವಾಗಿ ಹೇಳ್ತಾ ಹೋಗ್ತೀನಿ. ಅವ್ರ ಬಗ್ಗೆ ಕಂಪ್ಲೀಟ್ ಹೇಳಬೇಕು ಅಂದ್ರೆ ನಮಗೆ ಗಂಟೆಗಟ್ಟಲೆ ಬೇಕಾಗುತ್ತೆ. ಚುಟುಕಾಗಿ ಎಷ್ಟು ನಿಮಗೆ ತಲುಪಿಸೋದಕ್ಕೆ ಸಾಧ್ಯವೋ ಆ ಪ್ರಮುಖ ವಿಚಾರಗಳನ್ನು ತಲುಪಿಸ್ತಾ ಹೋಗ್ತೀನಿ. ಬಂಧುಗಳೇ, ಅಮೆರಿಕವನ್ನ ಒಂದು ರೀತಿಯಲ್ಲಿ ಬಗ್ಗು ಬಡಿದಂತ ವ್ಯಕ್ತಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ, ಅಥವಾ ಅಮೆರಿಕದ ಸೊಕ್ಕು ಅಹಂಕಾರವನ್ನ ಇಳಿಸಿದಂತ ವ್ಯಕ್ತಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಲ್ಲ. ಇಡೀ ಜಗತ್ತಿನಲ್ಲಿ ಪ್ರಪ್ರಥಮ ಬಾರಿಗೆ ಅಮೆರಿಕಗೆ ಸೆಡ್ಡು ಹೊಡೆದಂತ ವ್ಯಕ್ತಿ ಅವ್ರು ಯಾರು ಅಂದ್ರೆ ಚೆಗುವೆರಾ. ಬಂಧುಗಳೇ, ಚೆಗುವೆರಾ ಅಂತಿದ್ದ ಹಾಗೆ ನಿಮ್ಮಲ್ಲಿ ಎಷ್ಟೋ ಜನ ರೋಮಾಂಚಿತಗೊಳ್ತೀರಿ. ಇವತ್ತು ಅವರ ಹೆಸರನ್ನ ಕೇಳ್ತಾ ಇದ್ದ ಹಾಗೆ ಅದೆಷ್ಟೋ ಜನರಿಗೆ ಒಂದು ರೀತಿಯಾದಂಥ ಖುಷಿಯ ಭಾವನೆ ವ್ಯಕ್ತವಾಗೋದಕ್ಕೆ ಶುರುವಾಗುತ್ತೆ. ಅಂತಹ ಮಹಾನ್ ಕ್ರಾಂತಿಕಾರಿ ಚೆಗುವೆರಾ, ಅಂತಹ ಮಹಾನ್ ಮಾನವತಾವಾದಿ ಚೆಗುವೆರಾ, ಅಮೆರಿಕಾಗೆ ಒಂದು ಹಂತಕ್ಕೆ ಚಳಿ ಬಿಡಿಸಿದಂತ ವ್ಯಕ್ತಿ ಅಂದ್ರೆ ಚೆಗುವೆರಾ. ಅದೇ ಅಮೆರಿಕ ಚೆಗುವೆರನನ್ನ ಅತ್ಯಂತ ಭೀಕರವಾಗಿ ಕೊಂದು ಹಾಕಿಬಿಡ್ತು. ಚೆಗುವೆರಾ ಕೊನೆಯದಾಗಿ ಹೇಳಿದಂತ ಮಾತೇನಪ್ಪ ಅಂದ್ರೆ, ತನಗೆ ಗುಂಡು ಹಾರಿಸೋಕೆ ಬಂದಂತ ಸಂದರ್ಭದಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಂತ ಮಾತೇನಪ್ಪ ಅಂದ್ರೆ, ಓರ್ವ ಮನುಷ್ಯ ನನ್ನನ್ನ ನೀವು ಸಾಯಿಸಬಹುದು, ಆದ್ರೆ ನನ್ನ ವಿಚಾರಧಾರೆಗಳಿದ್ದಾವಲ್ಲ ಎಂದಿಗೂ ಕೂಡ ಸಾಯಿಸೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಅದೇ ಪ್ರಕಾರವಾಗಿ ಇವತ್ತು ಚೆಗುವೆರಾ ಇಲ್ಲದೆ ಇರಬಹುದು. 39-40 ವಯಸ್ಸಿಗೆ ಅವರು ವಿಧಿವಶರಾಗಿ ಬಿಡ್ತಾರೆ. ಚೆಗುವೆರಾ ಇಲ್ಲದೆ ಇರಬಹುದು, ಆದ್ರೆ ಅವರ ವಿಚಾರಧಾರೆಗಳು ಇವತ್ತಿಗೂ ಕೂಡ ಇಡೀ ಜಗತ್ತಿನಲ್ಲಿ ವ್ಯಾಪಿಸಿಕೊಂಡು ಬಿಟ್ಟಿದೆ. ನೀವು ನಮ್ಮಲ್ಲೇ ತೆಗೆದುಕೊಂಡ್ರೆ ನಿಮ್ಮ ಊರಿನಲ್ಲೂ ಸಾಕಷ್ಟು ಜನರ ಕಾರಿನ ಹಿಂಭಾಗದಲ್ಲಿ ಅಥವಾ ಬೈಕ್ನ ಹಿಂಭಾಗದಲ್ಲಿ ಅಥವಾ ವೆಹಿಕಲ್ಸ್ಗಳ ಹಿಂಭಾಗದಲ್ಲಿ ಚೆಗುವೆರಾ ಫೋಟೋವನ್ನ ಹಾಕೊಂಡಿದ್ದನ್ನ ಗಮನಿಸಿರ್ತೀರಿ. ಒಂದಷ್ಟು ಮಂದಿ ಗೊತ್ತಿದೆ, ಇನ್ನೊಂದಷ್ಟು ಮಂದಿಗೆ ಓರ್ವ ಮಹಾನ್ ವ್ಯಕ್ತಿ ಎನ್ನುವಂತ ಕಾರಣಕ್ಕಾಗಿ ಹಾಕೊಂಡಿರ್ತಾರೆ. ಹೀಗಾಗಿ ಚೆಗುವೆರಾ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವಿಲ್ಲಿ ಗಮನಿಸ್ತಾ ಹೋಗೋಣ. ಒಂದು ವೇಳೆ ಚೆಗುವೆರಾ ಹುಟ್ಟಿದ್ದು ಅರ್ಜೆಂಟೀನಾದಲ್ಲಿ, ಆದ್ರೆ ಆ ಮನುಷ್ಯ ಇಡೀ ಜಗತ್ತಿನ ಬಗ್ಗೆ ಮರುಕವನ್ನ ವ್ಯಕ್ತಪಡಿಸಿದ್ರು, ಅಥವಾ ಇಡೀ ಜಗತ್ತಿನಲ್ಲಿ ನಾನು ಏನಾದ್ರೂ ಮಾಡಬೇಕು ಅಂತ ಬಯಸಿದಂತ ವ್ಯಕ್ತಿ. ಆದ್ರೆ ಹುಟ್ಟಿದ್ದು ಮಾತ್ರ ಅರ್ಜೆಂಟೀನಾದಲ್ಲಿ. ಒಂದು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ರು, ಆರಾಮಾಗಿದ್ದಂತ ಫ್ಯಾಮಿಲಿ, ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ. ಹೇಗೆ ಬೇಕಾದ್ರೂ ಐಷಾರಾಮಿ ಜೀವನವನ್ನ ಚೆಗುವೆರಾ ಸಾಗಿಸಬಹುದಿತ್ತು. ಆದ್ರೆ ಅದರ ಬಗ್ಗೆ ಅವರು ಯೋಚನೆ ಮಾಡಲಿಲ್ಲ. ಚೆಗುವೆರಾ ವೈದ್ಯಕೀಯ ಶಿಕ್ಷಣವನ್ನ ಪಡೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ. ಆದ್ರೆ ಸದಾ ಕಾಲ ಪುಸ್ತಕದ ಹುಳು ಆಗಬಿಟ್ಟಿದ್ರು. ಅವರು ಸಾಕಷ್ಟು ಪುಸ್ತಕಗಳನ್ನ ಓದ್ತಾ ಇದ್ದಂತ ಕಾರಣಕ್ಕಾಗಿ ಜಗತ್ತಿನ ಜ್ಞಾನ ಅವರ ತಲೆಯಲ್ಲಿ ಶೇಖರಣೆ ಆಗೋದಿಕ್ಕೆ ಶುರುವಾಗುತ್ತೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋದರ ಸ್ಪಷ್ಟ ಕಲ್ಪನೆ ಅವರಿಗೆ ಬರೋದಿಕ್ಕೆ ಶುರುವಾಗುತ್ತೆ. ಪುಸ್ತಕಗಳು ಅವರ ವ್ಯಕ್ತಿತ್ವವನ್ನ ಹಂತ ಹಂತವಾಗಿ ರೂಪಿಸ್ತಾ ಹೋಗ್ಬಿಡುತ್ತೆ. ಹೀಗಾಗಿ ಹೆಸರಿಗೆ ಮಾತ್ರ ವೈದ್ಯಕೀಯ ಶಿಕ್ಷಣ, ಆದ್ರೆ ಯೋಚನೆ ಮಾಡ್ತಿದ್ದು ಮಾತ್ರ ಅದರ ಆಚೆಗಿನ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ. ಹೀಗೆ ವೈದ್ಯಕೀಯ ಶಿಕ್ಷಣ ಮಾಡ್ತಿದ್ದ ಸಂದರ್ಭದಲ್ಲಿ ಒಮ್ಮೆ ಅವ್ರಿಗೆ ಏನನ್ಸುತ್ತೆ, ನಾನು ಜಗತ್ತನ್ನ ನೋಡಬೇಕು ಅಂತ. ಯಾವಾಗಲೂ ಹಿರಿಯರು ಹೇಳ್ತಿರ್ತಾರೆ ನೋಡಿ, ಕೋಶ ಓದು ಅಥವಾ ದೇಶವನ್ನ ಸುತ್ತು ಎನ್ನುವ ರೀತಿಯಲ್ಲಿ, ದೇಶ ಸುತ್ತು ಅಥವಾ ಕೋಶ ಓದು ಎನ್ನುವಂತ ರೀತಿಯಲ್ಲಿ. ಹಾಗೆ ನಿನಗೆ ಜ್ಞಾನ ಸಂಪಾದನೆ ಜಾಸ್ತಿ ಆಗುತ್ತೆ ಅಥವಾ ಬದುಕಿನ ನಿಜವಾದಂತ ಅರ್ಥ ತಿಳಿಯುತ್ತೆ ಎನ್ನುವಂತ ರೀತಿಯಲ್ಲಿ ಚೆಗುವೆರಾ ಕೂಡ ಅದೇ ರೀತಿಯಾಗಿ ಯೋಚನೆ ಮಾಡ್ತಾರೆ, ನಾನು ಬದುಕನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ. ಹೀಗಾಗಿ ಅವರು ವೈದ್ಯಕೀಯ ಶಿಕ್ಷಣ ಮಾಡ್ತಿದ್ದಾಗ ಒಂದಷ್ಟು ದಿನಗಳ ಕಾಲ ರಜೆಯನ್ನು ತೆಗೆದುಕೊಂಡು ತನ್ನ ಫ್ರೆಂಡ್ ಒಬ್ಬರ ಜೊತೆಗೆ ಮೋಟಾರ್ ಸೈಕಲ್ ನಲ್ಲಿ ದೇಶವನ್ನ ಸುತ್ತೋದಕ್ಕೆ ಹೋಗ್ತಾರೆ. ಅವರು ಈ ಲ್ಯಾಟಿನ್ ಅಮೆರಿಕ ದೇಶಕ್ಕೆ ಬಂದಂತಹ ಸಂದರ್ಭದಲ್ಲಿ ದೇಶಗಳ ಬೇರೆ ಬೇರೆ ಕಡೆಗಳಲ್ಲಿ ಹೋದಂತ ಸಂದರ್ಭದಲ್ಲಿ ನಿಜವಾದಂತ ಜಗತ್ತು ಬದುಕು ಅವರಿಗೆ ಅರ್ಥ ಆಗೋದಕ್ಕೆ ಶುರುವಾಗುತ್ತೆ.
ಅವರೇನೋ ಐಷಾರಾಮಿ ಜೀವನವನ್ನು ಸಾಗಿಸಬಹುದಾದಷ್ಟು ಶ್ರೀಮಂತರಾಗಿರ್ತಾರೆ, ಆರಾಮಾದಂಥ ಜೀವನವನ್ನು ಲೀಡ್ ಮಾಡ್ತಿರ್ತಾರೆ. ಆದರೆ ಜನರ ಬದುಕನ್ನ ನೋಡಿದಾಗ ನಾವು ಅಂದುಕೊಂಡ ರೀತಿಯಲ್ಲಿ ಬದುಕು ಇಲ್ಲ ಅಂತವ್ರಿಗೆ ಅನ್ಸುತ್ತೆ. ಅಲ್ಲಿ ನೋಡಿದಾಗ ಅಸಮಾನತೆ ಅವರಿಗೆ ಕಾಣಿಸುತ್ತೆ, ಬಡತನ, ಹಸಿವು, ಒದ್ದಾಟ, ಅವ್ರ ಮೇಲೆ ನಡೀತಿದ್ದಂಥ ದೌರ್ಜನ್ಯ, ಅನ್ಯಾಯ ಎಲ್ಲವನ್ನು ಕೂಡ ಅವರು ಬಹಳ ಸ್ಪಷ್ಟವಾಗಿ ಗಮನಿಸ್ತಾ ಹೋಗ್ತಾರೆ. ಹಾಗೆ ಅವರ ತಲೆಗೆ ಬಂದಿದ್ದು ಇವರ ಬದುಕನ್ನ ಬದಲಿಸಬೇಕು ಅಂತ ಹೇಳಿ. ಇವರ ಬದುಕು ಹೀಗಾಗೋದಕ್ಕೆ ಕಾರಣ ಏನು ಅಂತ ಅವ್ರು ಮೊದಲಿಗೆ ಯೋಚನೆ ಮಾಡ್ತಾರೆ. ಆಗ ಅವರಿಗೆ ಬಂದಿದ್ದು ಬಂಡವಾಳಶಾಹಿ, ಸಾಮ್ರಾಜ್ಯಶಾಹಿ ಅಥವಾ ಒಂದು ರೀತಿಯಾದಂಥ ಸರ್ವಾಧಿಕಾರ ಧೋರಣೆಯ ಮನಸ್ಥಿತಿ, ಜಮೀನ್ದಾರಿಕೆ ಪದ್ಧತಿ, ಇವೆಲ್ಲವೂ ಕೂಡ ಕಾರಣ ಅನ್ನೋದು ಅವ್ರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ಅಂದ್ರೆ ಈ ಅಮೆರಿಕದ ಬಹುರಾಷ್ಟ್ರೀಯ ಕಂಪನಿಗಳು ಏನ್ ಮಾಡ್ತಾ ಇದ್ವು ಅಂದ್ರೆ ಆಗ ಸಾಕಷ್ಟು ದೇಶಗಳನ್ನ ಪರೋಕ್ಷವಾಗಿ ಆಳ್ತಾ ಇದ್ವು, ಅಥವಾ ಸಾಕಷ್ಟು ದೇಶಗಳನ್ನ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ವು ಅಮೆರಿಕದ ಬಹುರಾಷ್ಟ್ರೀಯ ಕಂಪನಿಗಳು, ಅಥವಾ ಆ ದೇಶದ ಭವಿಷ್ಯ ಎಲ್ಲವನ್ನು ಕೂಡ ಆ ಕಂಪನಿಗಳೇ ನಿರ್ಧರಿಸ್ತಾ ಇದ್ವು. ಹೀಗಾಗಿ ಅವರ ಕಪಿಮುಷ್ಟಿಯಲ್ಲಿ ಸಿಕ್ಕೊಂಡಂತ ದೇಶದ ಆ ಜನ ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಆದಾಯದ ಮೂಲ ಇರಲಿಲ್ಲ, ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಅವರ ಬದುಕನ್ನು ಸಾಗಿಸೋದಕ್ಕೆ ಏನು ಬೇಕೋ ಅದು ಯಾವುದೂ ಕೂಡ ಇರಲಿಲ್ಲ. ಅಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಆಳ್ವಿಕೆ ಮಾಡ್ತಾ ಇದ್ದು ಅಮೆರಿಕದ ಬಹುರಾಷ್ಟ್ರೀಯ ಕಂಪನಿಗಳು. ಹೀಗಾಗಿ ಜನ ನಲುಗಿ ಹೋಗಿ ಬಿಟ್ಟಿದ್ರು. ಆಗ ಚೆಗುವೆರಾ ಅಂದುಕೊಳ್ತಾರೆ, ನಾನು ಏನಾದ್ರೂ ಮಾಡಲೇಬೇಕು, ಈ ಜನರನ್ನ ಈ ದಾಸ್ಯದಿಂದ ಮುಕ್ತಿಗೊಳಿಸಬೇಕು ಎನ್ನುವ ರೀತಿಯಲ್ಲಿ ಅವ್ರು ಅಂದುಕೊಳ್ತಾರೆ. ಅಷ್ಟೊತ್ತಿಗಾಗಲೇ ಲ್ಯಾಟಿನ್ ಅಮೆರಿಕ ಬೇರೆ ಬೇರೆ ಭಾಗದಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ಸಣ್ಣದಾಗಿ ಈ ದಾಸ್ಯ ಮುಕ್ತಿಯ ವಿರುದ್ಧ ಹೋರಾಟ, ಕ್ರಾಂತಿ ಅಂತದೆಲ್ಲವೂ ಕೂಡ ಶುರುವಾಗಿತ್ತು. ತಮ್ಮದೇ ಆದಂತ ಮಾದರಿಯಲ್ಲಿ ಒಬ್ಬೊಬ್ರು ಹೋರಾಟವನ್ನ ಮಾಡ್ತಾ ಇದ್ರು. ಆದ್ರೆ ಚೆಗುವೆರಾ ಅಂದುಕೊಳ್ತಾರೆ, ಇದಕ್ಕೆ ಸಶಸ್ತ್ರ ಹೋರಾಟವೇ ಕರೆಕ್ಟು ಅಂತ ಹೇಳಿ. ಅಂದ್ರೆ ಹಿಂಸೆಯ ಮಾರ್ಗ ಅಥವಾ ಕ್ರಾಂತಿ ಇದೆಯಲ್ಲ, ಅದರಿಂದ ಮಾತ್ರ ನಾವು ಸ್ವಾತಂತ್ರ್ಯವನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯ, ಅಥವಾ ಈ ಅಸಮಾನತೆಯನ್ನ ಹೋಗಲಾಡಿಸೋದಕ್ಕೆ ಸಾಧ್ಯ ಅಂತ ಹೇಳಿ. ಹೀಗಾಗಿ ಅವರು ವೈದ್ಯಕೀಯ ಶಿಕ್ಷಣವನ್ನ ಮೊಟಕುಗೊಳಿಸ್ತಾರೆ. ನನ್ನ ದಾರಿ ಬೇರೆಯದೇ ಇದೆ ಅಂತ ಯೋಚನೆ ಮಾಡ್ತಾರೆ. ಮೊದಲು ಅವರು ಎಂಟ್ರಿ ಕೊಟ್ಟಂತ ದೇಶ ಅಂದ್ರೆ ಅದು ಗ್ವಾಟೆಮಾಲಾ. ಅಲ್ಲೂ ಕೂಡ ಒಂದು ಹೋರಾಟ ಅಂತದೆಲ್ಲವೂ ಕೂಡ ನಡೀತಿರುತ್ತೆ. ಪ್ರಮುಖವಾಗಿ ಈ ಅಮೆರಿಕದ ವಿರುದ್ಧವೇ. ಅಮೆರಿಕದಿಂದ ಶೋಷಣೆಗೆ ಒಳಗಾದಂತ ದೇಶ, ದೌರ್ಜನ್ಯಕ್ಕೆ ಒಳಗಾದಂತ ದೇಶ ಅದು. ಅಲ್ಲಿ ಆರಂಭದಲ್ಲಿ ವೈದ್ಯರಾಗಿ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಗಾಯಗೊಂಡವರಿಗೆ ಅಥವಾ ಚಿಕಿತ್ಸೆಗೆ ಹಣ ಇಲ್ಲದಂಥವ್ರಿಗೆ ಅವರಿಗೆ ಸಹಾಯ ಮಾಡುವ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾರೆ. ನಿಧಾನಕ್ಕೆ ಅಲ್ಲಿ ಕ್ರಾಂತಿಯ ಕಿಡಿ ಇವರ ಹೃದಯದಲ್ಲಿ ಹಚ್ಚೋದಕ್ಕೆ ಶುರುವಾಗ್ಬಿಡುತ್ತೆ. ಗ್ವಾಟೆಮಾಲಾದ ಆ ಪರಿಸ್ಥಿತಿಯನ್ನ ನೋಡಿ ಅಲ್ಲೂ ಕೂಡ ಏನಾದ್ರೂ ಮಾಡಬೇಕು ಅಂತ ಹೇಳಿ ಬಯಸ್ತಾರೆ. ಆದ್ರೆ ಗ್ವಾಟೆಮಾಲಾದಲ್ಲಿ ಅವ್ರಿಗೆ ಏನೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಚೆಗುವೆರಾ ಏನ್ ಮಾಡ್ತಾರೆ, ಸ್ವಲ್ಪ ದಿನಗಳು ಆಗ್ತಾ ಇದ್ದ ಹಾಗೆ ಸೀದಾ ಅವರು ಮೆಕ್ಸಿಕೋ ಕಡೆಗೆ ಬರ್ತಾರೆ. ಮೆಕ್ಸಿಕೋದಲ್ಲಿ ಚೆಗುವೆರಾ ಬದುಕು ಸಂಪೂರ್ಣವಾಗಿ ಬದಲಾಗಿ ಬಿಡುತ್ತೆ. ಮೊದಲು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಗೆರಿಲ್ಲಾ ಯುದ್ಧ ಇದೆಯಲ್ಲ, ಅದರ ಸಂಪೂರ್ಣವಾದಂತಹ ತಂತ್ರವನ್ನ ಕಲಿತುಕೊಂಡು ಬಿಡ್ತಾರೆ. ಕಾಡುಗಳಲ್ಲಿ ಹೇಗೆ ಯುದ್ಧ ಮಾಡಬೇಕು, ಹೇಗೆ ಅಡಗಿಕೊಳ್ಳಬೇಕು, ಯಾವ ರೀತಿ ನೈಪುಣ್ಯತೆಯನ್ನು ಸಾಧಿಸಬೇಕು, ಅದೆಲ್ಲದನ್ನು ಕೂಡ ಸಾಧಿಸ್ತಾ ಹೋಗ್ತಾರೆ. ಅವರ ಗುರು ಒಮ್ಮೆ ಹೇಳ್ತಾರೆ, ನನ್ನ ಬೆಸ್ಟ್ ಸ್ಟೂಡೆಂಟ್ ಅಂದ್ರೆ ಚೆಗುವೆರಾ ಎನ್ನುವ ರೀತಿಯಲ್ಲಿ. ಅಷ್ಟರ ಮಟ್ಟಿಗೆ ಆ ಗೆರಿಲ್ಲಾ ಯುದ್ಧದಲ್ಲಿ ನೈಪುಣ್ಯತೆಯನ್ನು ಸಾಧಿಸಿಕೊಂಡು ಬಿಡ್ತಾರೆ. ಅವತ್ತೇ ಚೆಗುವೆರಾ ಹೋರಾಟಕ್ಕೋಸ್ಕರ ಬಂದೂಕನ್ನ ಹಿಡಿಯೋದಿಕ್ಕೆ ಆರಂಭಿಸಿ ಬಿಡ್ತಾರೆ. ಡಾಕ್ಟರ್ ಕೆಲಸವನ್ನ ಮಾಡಬೇಕಿತ್ತು, ಆದ್ರೆ ಬಂದೂಕನ್ನ ಇಟ್ಕೊಂಡು ಹೋರಾಟಕ್ಕೆ ಇಳಿದು ಬಿಡ್ತಾರೆ ಚೆಗುವೆರಾ. ಆ ಸಂದರ್ಭದಲ್ಲಿ ಚೆಗುವೆರಾಗೆ ಪರಿಚಯ ಆಗಿದ್ದು ಫಿಡೆಲ್ ಕ್ಯಾಸ್ಟ್ರೋ. ಕ್ಯೂಬಾದಲ್ಲಿ ಏನಾಗಿತ್ತು ಅಂದ್ರೆ, ಕ್ಯೂಬಾದ ಕ್ರಾಂತಿಕಾರಿ, ಕ್ಯೂಬಾದ ನಾಯಕ ಫಿಡೆಲ್ ಕ್ಯಾಸ್ಟ್ರೋ. ಕ್ಯೂಬಾದಲ್ಲಿ ಏನಾಗಿತ್ತು ಅಂದ್ರೆ, ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ, ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡ್ತೇನೆ, ಇಂಟ್ರೆಸ್ಟ್ ಇದ್ರೆ ನೋಡಿ. ಚುಟುಕಾಗಿ ಹೇಳ್ತೀನಿ. ಕ್ಯೂಬಾದಲ್ಲಿ ಏನಾಗಿತ್ತು ಅಂದ್ರೆ, ಅಲ್ಲಿ ಬಟಿಸ್ಟಾ ಎನ್ನುವಂತ ಓರ್ವ ಸರ್ವಾಧಿಕಾರಿ ಇದ್ದ. ಆತ ಅಮೆರಿಕದ ಗುಲಾಮನಾಗಿದ್ದ ಅಥವಾ ಅಮೆರಿಕದ ಕೈಗೊಂಬೆ ಆಗಿದ್ದ. ಅಮೆರಿಕ ಹೇಗೆ ಹೇಳುತ್ತೆ ಆ ರೀತಿಯಾಗಿ ಆತ ಕಾರ್ಯನಿರ್ವಹಿಸ್ತಾ ಇದ್ದ. ಅಮೆರಿಕದ ಕೆಳಗಡೆ ಬರುವಂತ ದೇಶ ಕ್ಯೂಬಾ. ತನ್ನ ಮಾತನ್ನ ಕೇಳ್ಕೊಂಡಿರ್ಬೇಕು ಅಂತೇಳಿ ಅಮೆರಿಕ ಬಯಸಿತ್ತು. ಅದೇ ರೀತಿಯಾಗಿ ಇದ್ದಂತ ದೇಶ ಕ್ಯೂಬಾ. ಹೀಗಾಗಿ ಜನರು ಬಡತನ, ಹಸಿವು ಇದರೆಲ್ಲ ಕಡೆಗಳಲ್ಲೂ ಕೂಡ ನರಳಾಡ್ತಿರ್ತಾರೆ. ಜನರನ್ನ ಆ ದಾಸ್ಯದಿಂದ ಮುಕ್ತಿಗೊಳಿಸಬೇಕು ಅಂತೇಳಿ ಫಿಡೆಲ್ ಕ್ಯಾಸ್ಟ್ರೋ ಹೋರಾಟವನ್ನ ಮಾಡ್ತಿರ್ತಾರೆ. ಆದ್ರೆ ಅವರಿಗೆ ಅಂತ ಬಲ ಅಥವಾ ಜನ ಬೆಂಬಲ ಯಾವುದು ಕೂಡ ಸಿಕ್ಕಿರೋದಿಲ್ಲ. ಹೀಗಾಗಿ ಅವರು ಕೂಡ ಮೆಕ್ಸಿಕೋಗೆ ಬಂದು ನೆಲೆ ನಿಂತಿರ್ತಾರೆ. ಹೀಗಾಗಿ ಆಗ ಪರಿಚಯ ಆಗಿದ್ದು ಫಿಡೆಲ್ ಕ್ಯಾಸ್ಟ್ರೋ ಮತ್ತೆ ಚೆಗುವೆರಾ. ಇಬ್ಬರೂ ಸೇರಿಕೊಂಡು ಅಲ್ಲಿ ಹೋರಾಟಕ್ಕೆ ತಂತ್ರ ಎಲ್ಲವನ್ನೂ ಕೂಡ ರೂಪಿಸ್ತಾರೆ. ಗೆರಿಲ್ಲಾ ಯುದ್ಧ ತಂತ್ರವನ್ನ ನೀಟಾಗಿ ಕಲಿತಾರೆ. ಮೊದಲು ಏನ್ ಮಾಡ್ತಾರೆ ಅಂದ್ರೆ, ಒಂದು ಬೋಟ್ ನ ಮೂಲಕ ಕ್ಯೂಬಾಗೆ ಎಂಟ್ರಿ ಕೊಡೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಕೆಲವು ಮಂದಿ ಇರ್ತಾರೆ. ಆದ್ರೆ ಅವತ್ತು ಆ ಬಟಿಸ್ಟಾ ಸೇನೆ ಅಥವಾ ಅಮೆರಿಕದ ಕೈಗೊಂಬೆ ಆಗಿದ್ದಂತ ಒಂದು ಸೇನೆ ಇತ್ತಲ್ಲ, ಅದು ಇವರೆಲ್ಲರನ್ನೂ ಕೂಡ ಹೊಡೆದು ಓಡಿಸಿಬಿಡುತ್ತೆ. ಸಾಕಷ್ಟು ಜನ ಆ ಸಂದರ್ಭದಲ್ಲಿ ಸಾವನ್ನಪ್ತಾರೆ. ಆಗ ಚೆಗುವೆರಾ, ಫಿಡೆಲ್ ಕ್ಯಾಸ್ಟ್ರೋ ಎಲ್ಲರೂ ಕೂಡ ಕಾಡು ಮೇಡು ಅಂತೇಳಿ ಓಡ ಹೋಗುವಂತ ಪರಿಸ್ಥಿತಿ ಎದುರಾಗುತ್ತೆ. ಅಲ್ಲಿ ಏನೇನು ಕಷ್ಟವನ್ನ ಅನುಭವಿಸ್ಬೇಕು ಎಲ್ಲರನ್ನೂ ಕೂಡ ಅನುಭವಿಸ್ಬಿಡ್ತಾರೆ. ಅವರಿಗೆ ಊಟಕ್ಕೂ ಕೂಡ ಇರೋದಿಲ್ಲ, ಅಲ್ಲಿ ಜನ ಬೆಂಬಲವೂ ಕೂಡ ಇರೋದಿಲ್ಲ, ಅವ್ರದ್ದೊಂದು ರೀತಿಯಲ್ಲಿ ಒದ್ದಾಟ ಅಂತ ಪರಿಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಅದರಲ್ಲಿ ಅವರೊಂದಷ್ಟು ಬದುಕಿನ ಪಾಠವನ್ನ ಕಲಿತಾನೇ ಹೋಗ್ತಾರೆ ಹಂತವಾಗಿ. ಏನೇನು ಕಷ್ಟ ಎಲ್ಲವೂ ಕೂಡ ಬರುತ್ತೆ, ಅದನ್ನೇ ಅವರು ಒಂದು ರೀತಿಯಲ್ಲಿ ಪಾಸಿಟಿವ್ ಆಗಿ ಇದು ಮಾಡ್ಕೊಳ್ತಾ ಹೋಗ್ತಾರೆ. ಅಂದ್ರೆ ಅವ್ರನ್ನ ಇನ್ನಷ್ಟು ಗಟ್ಟಿಗೊಳಿಸ್ತಾ ಹೋಗುತ್ತೆ ಆ ಕಷ್ಟ. ಮೊದಲು ಅವರು ಯೋಚನೆ ಮಾಡಿದ್ದೇನಪ್ಪ ಅಂದ್ರೆ, ನಾವು ಯುದ್ಧವನ್ನ ಮಾಡಬೇಕು ಅಂತ ಆದ್ರೆ ನಾವು ಜನರ ವಿಶ್ವಾಸವನ್ನ ಗಳಿಸಬೇಕು ಅಂತ ಹೇಳಿ. ಹೀಗಾಗಿ ಅವ್ರು ಏನ್ ಮಾಡ್ತಾರೆ, ನಿಧಾನಕ್ಕೆ ಆ ಮೆಕ್ಸಿಕೋದಲ್ಲೇ ಇದ್ಕೊಂಡು ಅಥವಾ ಆ ಕಾಡು ಮೇಡು ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಅಲೆದಾಡ್ಕೊಂಡು ಕ್ಯೂಬಾದ ಜನರ ಅಥವಾ ಹಳ್ಳಿಗಳಲ್ಲಿ ಕ್ಯೂಬಾದ ಜನರ ಮನಸ್ಸನ್ನ ಗೆಲ್ಲುವಂತ ಪ್ರಯತ್ನವನ್ನ ಪಡ್ತಾರೆ. ನೋಡ್ತಾ ಇದ್ದ ಹಾಗೆ
ಕ್ಯೂಬಾದ ರೈತರು ಚಿಗುವೆರಗೆ ಬೆಂಬಲ ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಚಿಗುವೆರ ನಮ್ಮ ನಾಯಕ ಎನ್ನುವ ರೀತಿಯಲ್ಲಿ ಸ್ವೀಕರಿಸೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಚಿಗುವೆರ ಮಾತಿನ ಸೆಳೆತ ಆ ರೀತಿಯಾಗಿತ್ತು, ಚಿಗುವೆರ ವ್ಯಕ್ತಿತ್ವ ಆ ರೀತಿಯಾಗಿತ್ತು, ಚಿಗುವೆರ ಕಣ್ಣಿನ ನೋಟ ಆ ರೀತಿಯಾಗಿತ್ತು. ಅದೆಲ್ಲದಕ್ಕೂ ಕೂಡ ಆ ಭಾಗದ ಜನ ಹಂತವಾಗಿ ಅವರ ಬೆಂಬಲಕ್ಕೆ ಬರೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ನೋಡ್ತಾ ಇದ್ದ ಹಾಗೆ ಕ್ಯೂಬಾದ ಸಾಕಷ್ಟು ಭಾಗದಲ್ಲಿ ಚಿಗುವೆರ ದೊಡ್ಡ ನಾಯಕನಾಗಿ ಬೆಳೆಯೋದಕ್ಕೆ ಶುರುವಾಗ್ಬಿಡ್ತಾರೆ. ಜನರ ಬೆಂಬಲ ಸಿಗುತ್ತೆ. ಯಾವಾಗ ಜನರ ಬೆಂಬಲ ಸಿಗೋದಕ್ಕೆ ಶುರುವಾಗುತ್ತೋ ಚಿಗುವೆರ ಹಾಗೆ ಫಿಡೆಲ್ ಕ್ಯಾಸ್ಟ್ರೋ ಇಬ್ರು ಕೂಡ ಸೇರ್ಕೊಂಡು ಒಂದು ತಕ್ಕ ಮಟ್ಟಿಗಿನ ಸೇನೆಯನ್ನು ಕೂಡ ರೆಡಿ ಮಾಡಿಕೊಂಡು, ಗೆರಿಲ್ಲಾ ಯುದ್ಧ ತಂತ್ರವೂ ಕೂಡ ಗೊತ್ತಿತ್ತಲ್ಲ, ಆ ಪ್ರಕಾರವಾಗಿ ನಿಧಾನಕ್ಕೆ ಕ್ಯೂಬಾದ ಒಂದೊಂದೇ ಪ್ರದೇಶವನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ತಾ ಬರ್ತಾರೆ. ಕೊನೆಯದಾಗಿ ಕ್ಯೂಬಾದ ರಾಜಧಾನಿ ಕೂಡ ಇವರ ವಶಕ್ಕೆ ಬರುತ್ತೆ. 1959ರಲ್ಲಿ ಕ್ಯೂಬಾ ಇವರ ವಶಕ್ಕೆ ಬಂದು ಬಿಡುತ್ತೆ. ಅಮೆರಿಕದ ಕೈಗೊಂಬೆಯ ಸರ್ಕಾರ ಬಿದ್ದು ಹೋಗಿ ಬಿಡುತ್ತೆ. ಇದು ಚಿಗುವೆರ ಅಮೆರಿಕಗೆ ಕೊಟ್ಟಂತ ಮೊಟ್ಟ ಮೊದಲ ಏಟು. ಅಮೆರಿಕ ಆಗ ಇಡೀ ಜಗತ್ತನ್ನೇ ಗೆಲ್ಲಬೇಕು ಎನ್ನುವ ರೀತಿಯಲ್ಲಿ ಹೊರಟು ಬಿಟ್ಟಿತ್ತಲ್ಲ, ಅದರ ತನ್ನ ಬುಡದಲ್ಲೇ ಒಂದು ರಾಷ್ಟ್ರ ಅಮೆರಿಕದ ಮುಖಭಂಗವನ್ನ ಮಾಡಿಬಿಟ್ಟಿತ್ತು. ಅದು ಕೂಡ ಚಿಗುವೆರ ಕಾರಣಕ್ಕಾಗಿ. ಈ ರೀತಿಯಲ್ಲಿ ಅಮೆರಿಕಗೆ ಮೊದಲು ಅಹಂಕಾರ ಅಥವಾ ಅವರ ಗರ್ವ ಏನಿತ್ತು ಅದಕ್ಕೆ ದೊಡ್ಡ ಮಟ್ಟಿಗೆ ಒಂದು ಪೆಟ್ಟು ಬಿದ್ದು ಬಿಡುತ್ತೆ. ಅಮೆರಿಕ ಬಂಡವಾಳಶಾಹಿ ಮಾದರಿಯನ್ನ ನೆಚ್ಚಿಕೊಂಡಿತ್ತು. ಆದ್ರೆ ಇವರೇನ್ ಮಾಡ್ಬಿಡ್ತಾರೆ ಅಂದ್ರೆ ಕ್ಯೂಬಾದಲ್ಲಿ ಈ ಕಮ್ಯುನಿಸಂ ಸರ್ಕಾರವನ್ನ ಜಾರಿಗೆ ತಂದು ಬಿಡ್ತಾರೆ. ಇದು ಅಮೆರಿಕಗೆ ಇನ್ನೊಂದು ರೀತಿಯಾದಂತಹ ಪೆಟ್ಟು ಬೀಳೋದಕ್ಕೆ ಶುರುವಾಗಿ ಬಿಡುತ್ತೆ. ಅದಾದ ಬಳಿಕ ಕ್ಯೂಬಾದಲ್ಲಿ ಸಾಕಷ್ಟು ಬದಲಾವಣೆ ಎಲ್ಲವನ್ನು ಕೂಡ ಚಿಗುವೆರ ಮಾಡೋದಕ್ಕೆ ಹೊರಡ್ತಾರೆ. ಅಲ್ಲಿ ಫಿಡೆಲ್ ಕ್ಯಾಸ್ಟ್ರೋ ಕ್ಯೂಬಾದ ಮುಖ್ಯಸ್ಥರಾದ್ರೆ ಎರಡನೇ ಹುದ್ದೆ ಈ ಚಿಗುವೆರಗೆ ಸಿಗುತ್ತೆ. ಅವ್ರು ಮೊದಲು ಮಾಡಿದ್ದು ಶಿಕ್ಷಣ ಕ್ರಾಂತಿ. ಜನರಿಗೆ ಶಿಕ್ಷಣ ಸಿಕ್ಕರೆ ದೇಶ ಬದಲಾಗುತ್ತೆ ಅಂತ ಅವ್ರು ಅಂದ್ಕೊಳ್ತಾರೆ. ಹೀಗಾಗಿ ದೊಡ್ಡ ಮಟ್ಟಿಗೆ ಇಲ್ಲಿ ಶಿಕ್ಷಣ ಕ್ರಾಂತಿಯನ್ನು ಮಾಡ್ತಾರೆ. ಉಚಿತ ಶಿಕ್ಷಣವನ್ನ ಕೊಡಲಾಗುತ್ತೆ, ಉಚಿತ ಆರೋಗ್ಯ ವ್ಯವಸ್ಥೆಯನ್ನ ಮಾಡಲಾಗುತ್ತೆ, ಭೂಮಿಯನ್ನ ಜನರಿಗೆ ಸಮಾನವಾಗಿ ಹಂಚಿಕೆಯನ್ನ ಮಾಡಲಾಗುತ್ತೆ, ಜನರ ಬದುಕನ್ನ ಉನ್ನತ ಮಟ್ಟಕ್ಕೆ ಏರಿಸುವಂತ ಪ್ರಯತ್ನ ಎಲ್ಲವೂ ಕೂಡ ಆಗ್ಬಿಡುತ್ತೆ. ಆದ್ರೆ ಅಮೆರಿಕ ಒಳಗೊಳಗೆ ಖುದ್ದು ಹೋಗಿತ್ತು. ಹೀಗಾಗಿ ಅಮೆರಿಕ ಇನ್ನೊಂದಷ್ಟು ಜನರನ್ನ ಇವರ ವಿರುದ್ಧ ಚೂ ಬಿಡುವಂತ ಕೆಲಸವನ್ನ ಮಾಡ್ತು. ಆದ್ರೆ ಅದೆಷ್ಟೇ ಬಾರಿ ಕ್ಯೂಬಾವನ್ನ ವಶಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಪಟ್ಟರು ಕೂಡ ಅಮೆರಿಕಾಗೆ ಅದು ಸಾಧ್ಯ ಆಗಲಿಲ್ಲ. ಹೀಗಾಗಿ ಅಮೆರಿಕ ಕ್ಯೂಬಾ ಜೊತೆಗೆ ಅನಿವಾರ್ಯವಾಗಿ ಶಾಂತಿ ಒಪ್ಪಂದವನ್ನ ಮಾಡ್ಕೊಳ್ಬೇಕಾಗತ್ತೆ. ಅದಾದ ಬಳಿಕ ಕ್ಯೂಬಾ ಜೊತೆಗೆ ಎಲ್ಲ ಸಂಬಂಧವನ್ನ ಕಳೆದುಕೊಳ್ಳುತ್ತೆ, ಆರ್ಥಿಕ ನಿರ್ಬಂಧವನ್ನ ಹೇರ್ಬಿಡುತ್ತೆ. ಕ್ಯೂಬಾ ಜೊತೆಗೆ ಯಾರು ಕೂಡ ವ್ಯಾಪಾರವನ್ನ ಮಾಡದ ರೀತಿಯಲ್ಲಿ ಮಾಡಾಕ್ಬಿಡುತ್ತೆ. ಕ್ಯೂಬಾವನ್ನ ಸರ್ವನಾಶವೇ ಮಾಡಬೇಕು ಎನ್ನುವಂತ ಪ್ರಯತ್ನ ಎಲ್ಲವನ್ನು ಕೂಡ ಅಮೆರಿಕ ಪಟ್ಟು ಬಿಡುತ್ತೆ ಬಿಡಿ. ಅದಾದ ಬಳಿಕ ಅಮೆರಿಕ ಏನ್ ಮಾಡುತ್ತೆ ಅಂದ್ರೆ ಫಿಡೆಲ್ ಕ್ಯಾಸ್ಟ್ರೋ ಹಾಗೆ ಚಿಗುವೆರ ಇವರಿಬ್ಬರನ್ನ ಸಾಯಿಸಬೇಕು ಅಂತ ಹೇಳಿ ನಿರಂತರವಾದಂತಹ ಪ್ರಯತ್ನವನ್ನ ಪಡುತ್ತೆ. ಆದ್ರೆ ಸಾಧ್ಯ ಆಗ್ಲಿಲ್ಲ. ಇತ್ತ ಚಿಗುವೆರ ಕ್ಯೂಬಾದಲ್ಲಿ ಏನೇನು ಮಾಡಬೇಕೋ ಎಲ್ಲವನ್ನೂ ಕೂಡ ಹಂತವಾಗಿ ಮಾಡ್ತಾ ಹೋಗ್ತಾರೆ. ಅಲ್ಲಿ ಜನರ ವಿಶ್ವಾಸವನ್ನು ಕೂಡ ದೊಡ್ಡ ಮಟ್ಟಿಗೆ ಗಳಿಸ್ಕೊಂಡಿರ್ತಾರೆ. ಹೀಗಿದ್ದಾಗಲೇ ಚಿಗುವೆರಗೆ ಒಂದು ಸರ್ತಿ ಅನ್ಸತ್ತೆ, ನಾನು ಕೇವಲ ಈ ದೇಶಕ್ಕೆ ಸೀಮಿತ ಆದ್ರೆ ಸಾಲೋದಿಲ್ಲ, ನಾನು ಬೇರೆ ಕಡೆಯೂ ಕೂಡ ಹೋಗಬೇಕು, ಆ ಜನರನ್ನು ಕೂಡ ದಾಸ್ಯದಿಂದ ಮುಕ್ತಿಗೊಳಿಸಬೇಕು ಎನ್ನುವ ರೀತಿಯಲ್ಲಿ ಚಿಗುವೆರ ಮನಸ್ಸು ಮಾಡಿದ್ರೆ ಅಲ್ಲಿ ಐಷಾರಾಮಿ ಬದುಕನ್ನ ಸಾಗಿಸಬೇಕಿತ್ತು. ಯಾಕಂದ್ರೆ ಇಡೀ ದೇಶದಲ್ಲಿ ಅತಿ ದೊಡ್ಡ ನಾಯಕನಾಗಿ ಬೆಳೆದು ನಿಂತಿದ್ರು. ಹಾಗೆ ದೇಶದಲ್ಲಿ ಎರಡನೇ ಅತಿ ದೊಡ್ಡ ನಾಯಕ ಎನ್ನುವಂತ ಪಟ್ಟವೂ ಕೂಡ ಇತ್ತು ಅಥವಾ ಅಧಿಕಾರವೂ ಕೂಡ ಇತ್ತು. ಆದ್ರೆ ಅಧಿಕಾರವನ್ನ ಎಂದಿಗೂ ಕೂಡ ಬಯಸಿದಂಥವರಲ್ಲ ಚಿಗುವೆರ. ಜನರ ಪರವಾಗಿ ನಿಲ್ಲಬೇಕು ಅಂತ ಯೋಚನೆ ಮಾಡಿದಂಥವರು. ಹೀಗಾಗಿ ಒಮ್ಮೆ ಇದ್ದಕ್ಕಿದ್ದ ಹಾಗೆ ಕ್ಯೂಬಾವನ್ನ ಬಿಟ್ಟು ಹೊರಟೋಗಿ ಬಿಡ್ತಾರೆ. 1-2 ವರ್ಷಗಳ ಕಾಲ ಎಲ್ಲಿದ್ರು ಏನು ಎತ್ತ ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಅವರು ಸಾವನ್ನಪ್ಪಿಟ್ಟಿದ್ದಾರೆ ಎನ್ನುವಂತ ಮಾತುಗಳು ಕೂಡ ಇತ್ತು. ಅದಾದ ಬಳಿಕ ಚಿಗುವೆರ ಪ್ರತ್ಯಕ್ಷ ಆಗಿದ್ದು ಕಾಂಗೋದಲ್ಲಿ. ಅಲ್ಲೂ ಕೂಡ ಅದೇ ರೀತಿಯಾದಂತಹ ಅಸಮಾನತೆ, ದೌರ್ಜನ್ಯ ಎಲ್ಲವೂ ಕೂಡ ಇರುತ್ತೆ. ಅದಕ್ಕೂ ಕೂಡ ಕಾರಣ ಅಮೆರಿಕವೇ ಆಗಿರುತ್ತೆ. ಹೀಗಾಗಿ ಕಾಂಗೋದಲ್ಲೂ ಕೂಡ ಕ್ರಾಂತಿಯನ್ನ ಮಾಡುವಂತ ಪ್ರಯತ್ನವನ್ನ ಪಡ್ತಾರೆ. ಆದ್ರೆ ಇಲ್ಲಿ ಸಿಗಬೇಕಾದಂತ ಬೆಂಬಲ ಸಿಗೋದಿಲ್ಲ. ಒಂದು ಭಾಷೆ ತೊಡಕಾಗಿಬಿಡುತ್ತೆ. ಜೊತೆಗೆ ಅಲ್ಲಿನ ಬಂಡುಕೋರರು ಯಾರಿದ್ರು ಅವರೊಂದು ರೀತಿಯಲ್ಲಿ ಚಿಗುವೆರ ಮನಸ್ಥಿತಿಯನ್ನ ಹೊಂದಿರಲಿಲ್ಲ. ಅವರು ಕ್ರಾಂತಿಯನ್ನ ಮಾಡುವಂತ ಅಂತ ಮನಸ್ಥಿತಿಯಲ್ಲಿ ಏನೂ ಕೂಡ ಇರಲಿಲ್ಲ. ಹೀಗಾಗಿ ಚಿಗುವೆರ ಎಷ್ಟೇ ಒಂದು ಸಂಘಟನೆಯನ್ನ ಮಾಡಬೇಕು ಅಂತ ಪ್ರಯತ್ನವನ್ನ ಪಟ್ಟರು ಕೂಡ ಆ ಸಂಘಟನೆ ಯಶಸ್ವಿ ಆಗಲಿಲ್ಲ. ಇನ್ನೊಂದು ಕಡೆಯಿಂದ ಅಮೆರಿಕದ ಗುಪ್ತಚರ ಸಂಸ್ಥೆ CIA ಚಿಗುವೆರ ಬೆನ್ನ ಹಿಂದೆ ಬಿದ್ದಾಗಿತ್ತು. ಚಿಗುವೆರ ಹೀಗೇ ಹೋಗ್ಬಿಟ್ರೆ ಅಮೆರಿಕಾಗೆ ಇನ್ನಷ್ಟು ಪೆಟ್ಟು ಬಿದ್ದು ಬಿಡುತ್ತೆ ಅಂತ ಅನ್ಸೋದಿಕ್ಕೆ ಶುರುವಾಗ್ಬಿಟ್ಟಿತ್ತು. ಹೀಗೆ ಮುಂದುವರಿತಾ ಇರುತ್ತೆ. ಇನ್ನೊಂದು ಕಡೆಯಿಂದ ಅಮೆರಿಕಾಗೆ ಗರ್ವಭಂಗ ಆಗಿದ್ದು ಯಾಕೆ, ಯಾವ ಕಾರಣಕ್ಕಾಗಿ ಅಂದ್ರೆ ಕಾಂಗೋವನ್ನ ಪ್ರತಿನಿಧಿಸಿ ಒಮ್ಮೆ ವಿಶ್ವಸಂಸ್ಥೆಯಲ್ಲಿ ಚಿಗುವೆರ ಮಾತನಾಡಿರ್ತಾರೆ. ಅಲ್ಲೂ ಕೂಡ ಅಮೆರಿಕವನ್ನ ಹಿಗ್ಗಾಮುಗ್ಗ ಜಾಡಿಸಿರ್ತಾರೆ ಚಿಗುವೆರ. ಅಮೆರಿಕವನ್ನ ಏನು ಮನುಷ್ಯರ ವೈರಿ ಎನ್ನುವ ರೀತಿಯಲ್ಲೂ ಕೂಡ ಕರೆದು ಬಿಟ್ಟಿರ್ತಾರೆ. ಅಮೆರಿಕದ ನೆಲದಲ್ಲೇ ನಿಂತು ವಿಶ್ವಸಂಸ್ಥೆಯ ಆ ವೇದಿಕೆಯಲ್ಲಿ ಅಮೆರಿಕವನ್ನೇ ಹಿಗ್ಗಾಮುಗ್ಗ ಜಾಡಿಸುವಂತ ಧೈರ್ಯವನ್ನ ಆ ಸಂದರ್ಭದಲ್ಲಿ ಚಿಗುವೆರ ತೋರಿಸಿರ್ತಾರೆ. ಈ ಮೂಲಕ ಅಮೆರಿಕದ ವಿರುದ್ಧವಾಗಿ ಒಂದಷ್ಟು ದೇಶಗಳು ಒಗ್ಗಟ್ಟಾಗೋದಿಕ್ಕೂ ಕೂಡ ಹಂತವಾಗಿ ಒಗ್ಗಟ್ಟಾಗೋದಿಕ್ಕೂ ಕೂಡ ಚಿಗುವೆರ ಕಾರಣ ಆಗಿರ್ತಾರೆ. ಹೀಗಾಗಿ ಅಮೆರಿಕ ಯೋಚನೆ ಮಾಡ್ತಾ ಇರುತ್ತೆ, ಹೀಗೆ ಚಿಗುವೆರವನ್ನ ಬಿಟ್ಟು ಬಿಟ್ರೆ ಅಮೆರಿಕದ ಅಸ್ತಿತ್ವವೇ ನಾಶವಾಗುವಂತ ಸಾಧ್ಯತೆ ಇದೆ, ಅಥವಾ ನಾವೇನು ಪ್ರತಿಪಾದಿಸ್ತಾ ಇದ್ದೀವಿ ಬಂಡವಾಳಶಾಹಿ ತತ್ವ ಇದೆಲ್ಲವೂ ಕೂಡ ನಾಮೋಶೇಷ ಆಗಬಹುದು ಎನ್ನುವ ರೀತಿಯಲ್ಲೂ ಕೂಡ ಅಮೆರಿಕ ಯೋಚನೆ ಮಾಡ್ತಿರುತ್ತೆ. ಹೀಗಾಗಿ ಚಿಗುವೆರ ಬೆನ್ನ ಹಿಂದೆ ಬಿದ್ದಿರುತ್ತೆ. ಅದಾದ ಬಳಿಕ ಚಿಗುವೆರ ಏನ್ ಮಾಡ್ತಾರೆ, ಕಾಂಗೋದಲ್ಲಿ ತಾವು ಅಂದುಕೊಂಡಿದ್ದನ್ನ ಯಾವಾಗ ಸಾಧಿಸೋಕೆ ಸಾಧ್ಯ ಆಗೋದಿಲ್ಲ ಆಗ ಇನ್ನೊಂದು ದೇಶದ ಕಡೆಗೆ ಹೋಗ್ತಾರೆ. ಅಲ್ಲೇ ಪಕ್ಕದಲ್ಲೇ ಇದ್ದಂತ ಅಥವಾ ಅಮೆರಿಕದ ಇದರಿಂದ ನಲುಗ್ತಾ ಇದ್ದಂತ ಬೊಲಿವಿಯಾ ಎನ್ನುವಂತ ದೇಶಕ್ಕೆ ಅವರು ಹೋಗ್ತಾರೆ.
ಅಲ್ಲಿ ಹೋಗಿ ಅಲ್ಲೂ ಕೂಡ ಕ್ರಾಂತಿ ಮಾಡುವಂತ ಪ್ರಯತ್ನವನ್ನ ಪಡ್ತಾರೆ, ನಿಧಾನಕ್ಕೆ ಸಂಘಟನೆ ಮಾಡುವಂತ ಪ್ರಯತ್ನವನ್ನ ಪಡ್ತಾರೆ. ಆದ್ರೆ ಅಷ್ಟೊತ್ತಿಗಾಗಲೇ ಅಲ್ಲಿದ್ದಂತ ಬೊಲಿವಿಯಾ ಸರ್ವಾಧಿಕಾರ ಸರ್ಕಾರ ಇದಕ್ಕೆ ಅವಕಾಶವನ್ನ ಮಾಡಿ ಕೊಡ್ತಾ ಇರಲಿಲ್ಲ. ಅಮೆರಿಕದ ಜೊತೆಗೆ ಕೈ ಜೋಡಿಸಿರುತ್ತೆ. ಹೀಗಾಗಿ ಚೆಗುವೆರೆಗೋಸ್ಕರ ಹುಡುಕಾಟವನ್ನು ನಡೆಸ್ತಾ ಇರುತ್ತೆ. ಹೀಗಾಗಿ ಚೆಗುವೆರ ಅನಿವಾರ್ಯವಾಗಿ ಕಾಡಲ್ಲಿ ಕಣಿವೆಯಲ್ಲಿ ವಾಸ ಮಾಡುವಂತ ಪರಿಸ್ಥಿತಿ ಎದುರಾಗುತ್ತೆ. ಸಣ್ಣದಾಗಿ ಒಂದು ತಂಡವನ್ನ ಕಟ್ಕೊಂಡು ಅವರು ಕಾಡಲ್ಲಿ ವಾಸ ಮಾಡ್ತಿರ್ತಾರೆ. ಅಲ್ಲಿ ಗೆರಿಲ್ಲಾ ಯುದ್ಧ ತಂತ್ರ ಅದಕ್ಕೆ ಸಂಬಂಧಪಟ್ಟಾಗ ಇನ್ನಷ್ಟು ಟ್ರೈನಿಂಗು ಅಂತದೆಲ್ಲವನ್ನು ಕೂಡ ಪಡಿತಾ ಇರ್ತಾರೆ. ಆದ್ರೆ ಮತ್ತೊಮ್ಮೆ ಅವರಿಗೂ ಹಸಿವು, ಅವರಿಗೂ ಒದ್ದಾಟ, ಇಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ನೀವು ಯೋಚನೆ ಮಾಡಿ, ಕಾಂಗೋದಲ್ಲಿ ಉನ್ನತ ಹುದ್ದೆಯಲ್ಲಿದ್ದಂಥ ವ್ಯಕ್ತಿ ಇವತ್ತು ಕಾಡಲ್ಲಿ ಒದ್ದಾಡುವಂತ ಪರಿಸ್ಥಿತಿ. ಯಾವುದೋ ದೇಶದ ಜನರಿಗೆ ಸಹಾಯವನ್ನ ಮಾಡಬೇಕು ಎನ್ನುವಂತ ಕಾರಣಕ್ಕಾಗಿ. ಬೊಲಿವಿಯಾದಲ್ಲೂ ಕೂಡ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಜನರ ಬೆಂಬಲ ಅಂತದ್ದು ಯಾವುದೂ ಕೂಡ ಸಿಗೋದಿಲ್ಲ. ಇನ್ನೊಂದು ಕಡೆಯಿಂದ ಬೊಲಿವಿಯಾ ಸೇನೆ ನಿರಂತರವಾಗಿ ಇವರಿಗೋಸ್ಕರ ಹುಡುಕ್ತಾನೆ ಇರುತ್ತೆ, ಚೆಗುವೆರೆಗೋಸ್ಕರ. ಚೆಗುವೆರವನ್ನ ಅರ್ಥ ಮಾಡಿಕೊಳ್ಳದಂತ ಬೊಲಿವಿಯಾದ ರೈತರು ಏನ್ ಮಾಡ್ತಾರೆ ಅಂದ್ರೆ, ಚೆಗುವೆರ ಇಂತಲ್ಲಿದ್ದಾರೆ ಅನ್ನೋದನ್ನ ಸೇನೆಗೆ ತಿಳಿಸ್ಬಿಡ್ತಾರೆ. ಹೀಗಾಗಿ ಸೇನೆ ಬಂದು ಸುತ್ತುವರೆದು ಬಿಡುತ್ತೆ. ಒಂದು ಕಣಿವೆ ಪ್ರದೇಶದಲ್ಲಿ ಅಟ್ಯಾಕ್ ಮಾಡಿಬಿಡುತ್ತೆ. ಹೆಚ್ಚು ಕಡಿಮೆ 2,000-3,000 ಸೈನಿಕರು ಇರ್ತಾರೆ. ಚೆಗುವೆರ ತಂಡದಲ್ಲಿ ಸಣ್ಣದಾಗಿರುವಂತ ಒಂದು ತಂಡ ಇರುತ್ತೆ. ಗುಂಡಿನ ಚಕಮಕಿ ಆಗುತ್ತೆ. ಚೆಗುವೆರ ಕಾಲಿಗೂ ಕೂಡ ಗುಂಡು ಬಿದ್ದು ಬಿಡುತ್ತೆ. ಅದಾದ ಬಳಿಕ ಬೊಲಿವಿಯನ್ ಸೇನೆ ಅಮೆರಿಕದ CIA ಜೊತೆಗೂಡಿ ಚೆಗುವೆರನನ್ನ 1967 ಸಂದರ್ಭದಲ್ಲಿ ಹಿಡಿದು ಬಿಡುತ್ತೆ. ಅದಾದ ನಂತರ ಅವ್ರನ್ನ ವಿಚಾರಣೆ ಮಾಡಬೇಕು ಅಂತ ಅವ್ರು ಪ್ರಯತ್ನವನ್ನ ಪಡ್ತಾರೆ. ಜೊತೆಗೆ ಸಾಯಿಸಬೇಕು ಅಂತ ಇದ್ರೆ ಇನ್ನೇನಾದ್ರು ಮತ್ತೆ ಅವರು ಹೋರಾಟವನ್ನ ಮಾಡಬಹುದು, ಜನರ ಅನುಕಂಪ ಸಿಗಬಹುದು ಅಂತ ಅವ್ರು ಯೋಚನೆ ಮಾಡ್ತಾರೆ. ಯಾಕಂದ್ರೆ ಅಷ್ಟೊತ್ತಿಗಾಗಲೇ ಚೆಗುವೆರ ಎನ್ನುವಂತ ಹೆಸರು ಒಂದು ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಾ ಇತ್ತು. ಹೀಗಾಗಿ ಏನು ಮಾಡಿಬಿಡ್ತಾರೆ ಅಂದ್ರೆ, 9 ಗುಂಡುಗಳನ್ನ ಹಾರಿಸಿ ಚೆಗುವೆರನ್ನ ಸಾಯಿಸಿ ಬಿಡ್ತಾರೆ. ಚೆಗುವೆರ ದೇಹವನ್ನು ಕೂಡ ಯಾರಿಗೂ ಸಿಗದ ರೀತಿಯಲ್ಲಿ ಇದು ಮಾಡಿಬಿಡ್ತಾರೆ. ತುಂಬಾ 30 ವರ್ಷಗಳವರೆಗೆ ಚೆಗುವೆರ ದೇಹವೂ ಕೂಡ ಸಿಕ್ಕಿರಲಿಲ್ಲ. ಅದಾದ ಬಳಿಕ ಕ್ಯೂಬಾಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಕೇವಲ ಚೆಗುವೆರ ಕೈಯನ್ನ ಮಾತ್ರ ಕಡಿದು, 2 ಕೈಯನ್ನ ಮಾತ್ರ ಕಡಿದು ಕ್ಯೂಬಾಗೆ ಕಳಿಸ್ಕೊಡ್ತಾರೆ. ಬಿಟ್ರೆ ಚೆಗುವೆರ ದೇಹವೂ ಕೂಡ ಸಿಗದ ರೀತಿಯಲ್ಲಿ ನೋಡ್ಕೊಂಡು ಬಿಡ್ತಾರೆ. ಒಟ್ಟಾರೆಯಾಗಿ ಚೆಗುವೆರ ಸತ್ರು ಅನ್ನೋದನ್ನ ಮಾತ್ರ ಇಡೀ ಜಗತ್ತಿಗೆ ಸಾರ್ತಾರೆ. ಆದ್ರೆ ಚೆಗುವೆರನನ್ನ ಒಂದು ಕಡೆ ಒಂದು ಶಾಲೆ ಹತ್ರ ಕರ್ಕೊಂಡು ಬಂದು ಅಲ್ಲಿ ಬಂಧಿಸಿ, ಅಲ್ಲಿ ಕೂಡ ಹಾಕಿ ಇಂತಿಷ್ಟು ಗಂಟೆಗಳು ಅಂತ ಬಿಟ್ಟು ಅದಾದ ಬಳಿಕ ಗುಂಡು ಹೊಡೆಸಿ ಸಾಯಿಸ್ಬಿಡ್ತಾರೆ. ಕೊನೆಯ ಕ್ಷಣದಲ್ಲೂ ಕೂಡ ಚೆಗುವೆರ ಹೆದರಲಿಲ್ಲ. ಅದರ ಬದಲು ಹೇಳಿದ್ದು, ನನ್ನನ್ನು ಸಾಯಿಸಬಹುದು, ನಾನೊಬ್ಬ ಮನುಷ್ಯ, ಆದ್ರೆ ನನ್ನ ವಿಚಾರಧಾರೆಗಳನ್ನು ಸಾಯಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ. ಒಟ್ಟಾರೆಯಾಗಿ ಅಮೆರಿಕ ಅತ್ಯಂತ ಕ್ರೂರವಾಗಿ ಚೆಗುವೆರನನ್ನ ಕೊಂದು ಹಾಕ್ಬಿಡ್ತು, ಅದು ಕೂಡ ಚಿಕ್ಕ ವಯಸ್ಸಿನಲ್ಲಿಯೇ. ಒಟ್ಟಾರೆಯಾಗಿ ಅಮೆರಿಕಾಗೆ ಸೆಡ್ಡು ಹೊಡೆದಂತ ನಾಯಕ ಅಂದ್ರೆ ಅದು ಚೆಗುವೆರ. ಬಂಧುಗಳೇ, ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.